ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರೇಖಾ ಅಡುಗೆ ಚಾನಲ್ಗೆ ಸ್ವಾಗತ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡ್ಕೊಳ್ಳಿ. ಹಾಗೆ ಹೊಸ ವೀಡಿಯೋ ನೋಟಿಫಿಕೇಷನ್ಗೋಸ್ಕರ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಬನ್ನಿ, ಈ ಸಮ್ಮರ್ ಸ್ಪೆಷಲ್ ಆಗಿ ನಿಮಗೆ ಕೋಲ್ಡಾಗಿ ಮ್ಯಾಂಗೋ ಫ್ರೂಟಿ ಜ್ಯೂಸ್ ಮಾಡೋದು ತೋರಿಸ್ಕೊಡ್ತೀನಿ. ಅದರಲ್ಲೂ ಮಾವಿನ ಸೀಸನ್ ಇರೋವಾಗ ನೀವು ಈ ಥರ ಮನೇಲೇ ಮಾಡಿಕೊಟ್ರೆ ಧಾರಾಳವಾಗಿ ಮಕ್ಕಳಿಗೆ ಕುಡಿಯೋದಕ್ಕೆ ಹೆಲ್ತ್ ಕೂಡ ಒಳ್ಳೆಯದು. ಸೊ ಮಾಡೋದು ಕೂಡ ಸುಲಭ. ಇದು ಹೇಗೆ ಮಾಡೋದು, ಇದಕ್ಕೆ ಬೇಕಾಗುವ ಇಂಗ್ರೀಡಿಯೆಂಟ್ಸ್ ನೋಡ್ಕೊಬರೋಣ ಬನ್ನಿ. ಇಲ್ಲಿ 2 ಮಾವನನ್ನು ತಗೊಂಡಿದ್ದೀನಿ. ಸಿಪ್ಪೆನು ಮತ್ತು ಬೀಜ ತೆಗೆದ್ಬಿಟ್ಟು ಇದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಫುಲ್ ಹಣ್ಣಾಗಿರೋದು ಇದು. 1 ಮಾವಿನಕಾಯಿನ ಸಿಪ್ಪೆ ತೆಗೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು 1 ಕಪ್ ಆಗೋಷ್ಟು ಸಕ್ಕರೆ ತಗೊಂಡಿದ್ದೀನಿ. ನೀವು ಸ್ವೀಟ್ ಸ್ವಲ್ಪ ಜಾಸ್ತಿ ಕೂಡ ಯೂಸ್ ಮಾಡ್ಕೋಬೋದು. 1 ಕಪ್ ಆಗೋಷ್ಟು ಐಸ್ ಕ್ಯೂಬು, 1 ಲೀಟ್ರ್ ಆಗೋಷ್ಟು ಕೋಲ್ಡ್ ವಾಟರ್ ತಗೊಂಡಿದ್ದೀನಿ. ಈಗ ಹೇಗೆ ಮಾಡೋದಂತ ನೋಡ್ಕೊಬರೋಣ ಬನ್ನಿ. ಈಗ ಒಂದು ಕುಕ್ಕರ್ ತಗೊಂಡಿದ್ದೀನಿ. ಇದಕ್ಕೆ ನಾನು ಮಾವನನ್ನು ಹಾಕ್ಕೊತಾ ಇದ್ದೀನಿ. ನೆನಪಿಲ್ಲಿ ಒಟ್ಟಿನಲ್ಲಿ 3 ಬೇಕಾಗುತ್ತೆ. ಅಂದರೆ 2 ಮಾವನನ್ನು, 1 ಮಾವಿನಕಾಯಿ, ಸುಮಾರು 1.5 ಲೀಟ್ರ್ ಆಗೋಷ್ಟು ಮ್ಯಾಂಗೋ ಫ್ರೂಟಿ ಆಗುತ್ತೆ ಇದರಲ್ಲಿ. ಮತ್ತು ಇದಕ್ಕೆ ಮುಳುಗೋಷ್ಟು ನೀರು ಹಾಕ್ಕೊತಾ ಇದ್ದೀನಿ. ಮುಳುಗೋಷ್ಟು ನೀರು ಹಾಕ್ಬಿಟ್ಟು ಇದಕ್ಕೆ ಡೈರೆಕ್ಟಾಗಿ ಸಕ್ಕರೆ ಹಾಕ್ಕೊತಾ ಇದ್ದೀನಿ. ಸಪ್ರೇಟಾಗಿ ಸಕ್ಕರೆ ಪಾಕ ಮಾಡಿ ಕೂಡ ಮಾಡ್ತಾರೆ, ಆದರೆ ಅದಕ್ಕಿಂತ ಈ ಥರ ಮಾಡಿದ್ರೆ ತುಂಬ ಸೂಪರಾಗಿರುತ್ತೆ. ಟೇಸ್ಟು ಹುಳಿ ಅನಿಸೋದಿಲ್ಲ. ಸೊ ಇದನ್ನು ಮುಚ್ಚಳ ಮುಚ್ಚಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಮಿನಿಮಮ್ 3 ರಿಂದ 4 ವಿಸಿಲ್ ಕೂಗಿಸ್ಕೋಬೇಕಾಗುತ್ತೆ. ಸೊ 4 ಆದರೂ ಕೂಗಿಸ್ಕೊಳ್ಳಿ. ಆನಂತರ ಇದನ್ನು ನೋಡೋಣ. ಸೊ ಇವಾಗ ಒಂದು 4 ವಿಸಿಲ್ ಆಗಿ ಗ್ಯಾಸೆಲ್ಲ ರಿಲೀಸ್ ಆಗಿದೆ. ಈಗ ಓಪನ್ ಮಾಡ್ತಾ ಇದ್ದೀನಿ. ಸೊ ನೋಡ್ತಾ ಇರ್ಬೋದು, ಚೆನ್ನಾಗಿ ಬೆಂದಿದೆ ಇದು. ಮಾವಿನಕಾಯಿ 2 ಬೆಂದಿದೆ. ಸೊ 2 ಯೂಸ್ ಮಾಡಲೇಬೇಕು. ಬೇರೆ ಮಾವಿನಗಿಂತ ಮಾವಿನಕಾಯಿ ಕೂಡ ಯೂಸ್ ಮಾಡ್ಕೋಬೇಕು. ಸೊ ಇದನ್ನು ಸೋಸ್ಕೊತಾ ಇದ್ದೀನಿ. ಈ ಥರ ಮಾಡೋದಂದರೆ ಕೆಳಗಡೆ ಸಕ್ಕರೆದು ಸಿರಪ್ ಎಲ್ಲ ಇರುತ್ತಲ್ಲ, ಅದೆಲ್ಲ ಪಾಕ ಕೆಳಗೆ ಇಳಿದಿರುತ್ತೆ. ಸೊ ಇದು ಏನು ಮಾವಿನಕಾಯಿ ಉಳಿದಿದೆ ಅದಕ್ಕೊಂದು ಸ್ವಲ್ಪ ಕೋಲ್ಡ್ ವಾಟರ್ ಹಾಕಿ, ಸ್ವಲ್ಪ ಬಿಸಿ ಬಿಸಿಯಾಗಿ ಮಿಕ್ಸಿಯಲ್ಲಿ ರುಬ್ಬೋಕ್ಕಾಗಲ್ಲ, ಅದಕ್ಕೋಸ್ಕರ ಕೋಲ್ಡ್ ವಾಟರ್ ಹಾಕಿ ಈ ಥರ ಮಾಡ್ತಾಯಿದ್ದೀನಿ. ಇವಾಗ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೊಬರಲ್ಲ ನೋಡಿ. ಇವಾಗ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಇದಕ್ಕೆ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಇದನ್ನು ಅಷ್ಟೇ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಆದಷ್ಟು ನುಣ್ಣಗೆ ಕ್ರೀಮಿಯಾಗಿ ರುಬ್ಕೊಳ್ಳಿ, ತರತರಿಯಾಗಿ ರುಬ್ಬಕ್ಕೆ ಹೋಗಬೇಡಿ. ಸೊ ಇವಾಗ ಇದನ್ನು ರುಬ್ಕೊಬರ್ತೀನಿ ನೋಡಿ. ಇವಾಗ ಇದು ರುಬ್ಬಿದಾಗಿದೆ. ಸೊ ಇವಾಗ ಇದನ್ನು ಅಷ್ಟೇ ನಾವು ಏನು ಸೋಸಿದ್ರಿ ಅದನ್ನು ಇದೇ ಥರನೇ ಮಾಡ್ಕೋಬೇಕಾಗುತ್ತೆ. ಯಾಕಂದರೆ ತರತರಿಯಾಗಿದ್ದರೆ ಅದೆಲ್ಲ ಮೇಲೇನೋ ಉಳ್ಕೊಳ್ಳುತ್ತೆ. ಸೊ ಇವಾಗ ಇದನ್ನು ಇದಕ್ಕೆ ಹಾಕ್ಕೊತಾ ಇದ್ದೀನಿ ನೋಡಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಹಾಗೆ ಲೈಕ್ ಬಟನ್ ಕೂಡ ಕ್ಲಿಕ್ ಮಾಡಿ. ಸೊ ಆಲ್ರೆಡಿ ನಾನು ಮ್ಯಾಂಗೋ ಲಸ್ಸಿ, ಮ್ಯಾಂಗೋ ಮಿಲ್ಕ್ ಶೇಕ್, ಮ್ಯಾಂಗೋ ಜ್ಯೂಸ್ ಕೂಡ ಮಾಡೋದು ತೋರಿಸಿದ್ದೀನಿ. ಮತ್ತು ನಿಮಗೆ ಸಮ್ಮರ್ ಸ್ಪೆಷಲಾಗಿ ಐಸ್ ಕ್ರೀಮ್ಗಳು ಕೂಡ ಅಪ್ಲೋಡ್ ಮಾಡಿದ್ದೀನಿ. ಸೊ ಇವಾಗ ನೋಡಿ, ಇದನ್ನು ಚೆನ್ನಾಗಿ ಸೋಸಿದಾಗಿದೆ. ಸೊ ಇವಾಗ ಇದು ರೆಡಿಯಾಗಿದೆ. ಇವಾಗ ಅದನ್ನು ಪಕ್ಕಕ್ಕೆ ಇಟ್ಕೊಂಡು ಇದಕ್ಕೆ ನಿಮಗೆ ತಿಕ್ನೆಸ್ಸಿಗೆ ನೋಡಿ ನೀರು ಹಾಕ್ಕೊಳ್ಳಿ. ನಾನು ಮಿನಿಮಮ್ ಇಲ್ಲಿ 1 ಲೀಟ್ರ್ ಆಗೋಷ್ಟು ನೀರು ಹಾಕ್ಕೊತಾ ಇದ್ದೀನಿ. ಬೇಯಿಸೋವಾಗ ಒಂದು ಅರ್ಧ ಲೀಟ್ರ್ ನೀರು ಹಾಕ್ಕೊಂಡಿದ್ದೆ. ಮಿನಿಮಮ್ ನೋಡಿ 3 ಹಣ್ಣಿಂದ 1.5 ಲೀಟ್ರ್ ಆಗೋಷ್ಟು ಮ್ಯಾಂಗೋ ಫ್ರೂಟಿ ಆಗಿದೆ. ಎಷ್ಟು ಧಾರಾಳವಾಗಿ ನೀವು ಮನೆಯಲ್ಲೇ ಮಾಡಿಕೊಟ್ರೆ ಮಕ್ಕಳು ಕೂಡ ಹೆಲ್ತಿಗೆ ಒಳ್ಳೆಯದು. ಅದರಲ್ಲೂ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ 1 ವಾರವರೆಗೂ ಕುಡಿಬೋದು. ಆದಷ್ಟು ನೀವು ಸರ್ವ್ ಮಾಡೋವಾಗ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಆನಂತರ ನೀವು ಸರ್ವ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ಸಿಂಪಲ್ಲಾಗಿ ಈಸಿಯಾಗಿ ನಿಮಗೆ ಮ್ಯಾಂಗೋ ಫ್ರೂಟಿ ಮಾಡೋದು ಗೊತ್ತಾಯ್ತಲ್ಲ. ಖಂಡಿತ ಇವತ್ತು ಮಾಡಿರೋಂಥ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದ್ದರೆ ನೀವು ಕೂಡ ಟ್ರೈ ಮಾಡಿ. ನಿಮ್ಮ ಅನಿಸಿಕೆನ ನಮಗೆ ದಯವಿಟ್ಟು ಕಮೆಂಟ್ ಮಾಡಿ. ಮತ್ತಷ್ಟು ಈಸಿ ರೆಸಿಪಿಗೋಸ್ಕರ ರೇಖಾ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.